ಅಕ್ಕ ಏನು ತಿಂಡಿ ಮಾಡಣ್ರೆ? ಹಾಂ ಏನಾದ್ರೂ ನೋಡ್ಸು ಗುಣ. ಇವಾಗ ನೀನು ಬೇರೆ ಮನೆಗೆ ಇರೋದಕ್ಕೆ ನಮಗೇನು ಅನ್ಸಲ್ಲ. ಬಿಡು ನನ್ನ ತಂಗಿ ಮನೆ ಅಂತ ಹೇಳಿ ನಮಗೆ ಧಾರಾಳವಾಗಿ ಏನು ಬೇಕೋ ಅದನ್ನ ಮಾಡ್ಕೊಂಡು ತಿನ್ಬೋದು, ಹೆಂಗೆ ಬೇಕೋ ಹಂಗೆ ಇರ್ಬೋದು. ಆದರೆ ನೋಡು ಅಲ್ಲಿದ್ದರೆ ಅವ್ರೇನು ಅನ್ಕೊಂತಾರಪ್ಪ, ನಮ್ಮ ಅವ್ರ ಅತ್ತೆ ಏನು ಅನ್ಕೊಂಬತ್ತು, ಅವ್ರ ಮಾವ ಏನು ಅನ್ಕೊಳುತ್ತೋ, ನಿಮ್ಮ ಬಾವ ಏನು ಅನ್ಕೊಳುತ್ತೋ, ನಿಮ್ಮ ಅಕ್ಕ ಏನು ಅನ್ಕೊಳುತ್ತೋ ಅನ್ನಂಗಾಗೋದು. ಇಲ್ಲಿ ನೋಡು ನಮ್ಗೇನು ಬೇಕೋ ಅದನ್ನು ತಿನ್ಬೋದು ಮಾಡ್ಕೊಂಡು ರಾಜರೋಷವಾಗಿ. ಏನಂದ್ರೆ ಅದನ್ನ ನಾವು ಮಾಡ್ಬೋದು. ಏನೋ ಕೆಲಸ ಬಿಡು ನನ್ನ ತಂಗಿ ಮನೆ ಅಂತ ಹೇಳಿ ಯಾವ ಕೆಲಸನಾದ್ರೂ ಮಾಡ್ಬೋದು, ಹೆಂಗಾದ್ರೂ ಇರ್ಬೋದು. ಆದರೆ ಅಲ್ಲಿ ಇರೋದಕ್ಕೆ ಆಗ್ತಾನೆ ಇರಲಿಲ್ಲ ಸುಗುಣ. ಹೆಂಗೂ ಬಿಡತ್ಲಾಗಿ ಇಲ್ಲಿಗೆ ಬಂದಲ್ಲ ಬೆಳಗ್ಗೆ ಖಾಲಿ ಮಾಡ್ಕೊಂಡು. ಎಲ್ಲನ ಇನ್ನೊಂದು ಸ್ವಲ್ಪ ದಿನ ಸ್ವಲ್ಪ ಸಾಮಾನು ತರಬೇಕಾಗಿತ್ತು ಕಣೆ. ಬಿಡಕ್ಕ ಸಾಕು, ಅತ್ತೆ ಅಷ್ಟೇ ತಗೊಂಡೋಗು ಅಂತ ಹೇಳಿ ಎಲ್ಲ ತೆಗೆದುಕೊಡ್ತು. ಪಾತ್ರೆ ಸಾಮಾನು ಕೊಡತ್ತೆ ಅಂದೆ, ಇವನ್ನೆಲ್ಲ ತಗೊಂಡೋಗಮ್ಮ ಅಂತ ಹೇಳಿ ಅಷ್ಟೇ ತೆಗೆದುಕೊಡ್ತು. ಬಿಡತ್ಲಾಗಿ ಸಾಕು. ಪಾತ್ರೆ ಸಾಮಾನಿಂದೆಲ್ಲ ಯಾವ ಲೆಕ್ಕ ಹೆಂಗೋ ನೆಮ್ಮದಿಯಾಗಿದ್ದೀವಲ್ಲ. ಇಲ್ಲಿಗೆ ಬಂದಾಗಿಂದ ಈ ಮನೆಗೆ ಬಂದಾಗಿಂದ ಒಂಥರ ನೆಮ್ಮದಿ ಆದಂಗೆ ಆಯ್ತಲ್ವೇ? ಹೆಂಗೋ ಬೇರೆ ಇದ್ರೆ ಒಂಥರ ನೆಮ್ಮದಿ ಅಮ್ಮ. ಜೊತೆಗಿದ್ರೆ ಒಂಥರ ಏನೋ ಒಂಥರ ಹೆಂಗೋ ಬಿಡು. ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ನಾನು ಅಡಿಕೆ ಸೋಸಿ ಎಲ್ಲ ಬೆಳಿತೀನಿ. ಹೆಂಗೆ ಅತ್ಲಾಗೆ ಚೆನ್ನಾಗಿರ್ತೀವಿ ಅತ್ಲಾಗೆ. ಸುಗುಣ ಸುಗುಣ. ಏನಕ್ಕ? ಶಿಲ್ಪಕ್ಕನೆ ಬಾರಕ್ಕ ಬಾ. ಯಾಕೆ ಬಂದಿದ್ದೆ? ಏನಿಲ್ಲ ಕಣೆ, ಅದೇ ಎಲೆ ಬಳ್ಳಿನ ಹಾಕ್ಬೇಡ ಇನ್ಮೇಲಿಂದನ. ಅದನ್ನ ಹೊಲನ ನಮ್ಮ ಚಿಕ್ಕಮ್ಮ ನಮಗೆ ಕೊಟ್ಟಿದ್ದಾರೆ. 2 ಎಕರೆ ಹೊಲ ಕೊಟ್ಟಿದ್ದಾರೆ, 1 ಎಕರೆ ಅಡಿಕೆ ಗಿಡ ಇರೋದು. ಅದಕ್ಕೇನೆ ನೀನು ಅದರಲ್ಲಿ ಎಲೆ ಬಳ್ಳಿ ಹಾಕ್ಬೇಡ ಇನ್ಮೇಲಿಂದನ. ನಾವೇನಾದರೂ ಮಾಡ್ಕೊಳ್ಳೋಣ, ಬಾಳೆನೋ ಏನಾದರೂ ಇಡೋಣ ಅಡಿಕೆ ಗಿಡದಲ್ಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೇನೆ ನೀನು ಅದರಲ್ಲಿ ಎಲೆ ಬಳ್ಳಿ ಹಾಕ್ಬೇಡ ಇನ್ಮೇಲಿಂದ. ಇವಾಗ ಎಲ್ಲ ಇರೋದೆಲ್ಲ ಕಟ್ ಮಾಡ್ಕೊಂಡು ಸುಮ್ಮನೆ ಆಗ್ಬಿಡು. ಹೌದೇ, ನಿಮಗೆ ಕೊಟ್ಟಿದ್ದಾರಾ? ಸರಿ ಆಯ್ತು ಹೇಳಕ್ಕ, ಹಾಕೋದಿಲ್ಲ ಹೇಳಿ ಇನ್ಮೇಲಿಂದನ. ನಮ್ಮ ಚಿಕ್ಕಮ್ಮ ನಮಗೆ ಕೂಲಿ ಮಾಡೋದೇನು ಬೇಡ, ನೀವು 2 ಎಕರೆ ತೋಟ ಎಲ್ಲ ನೋಡ್ಕೊಂಡು ಇರ್ರಿ ಅಂತ ಹೇಳೈತೆ. ಅದನ್ನೇನು ಕೊಟ್ಟಿಲ್ಲ, ಅಡಿಕೆ ಗಿಡ ಏನು ಬಂದಿರೋದೇನು ಕೊಟ್ಟಿಲ್ಲ. ಇದೇ ಐತಲ್ಲ ಯಾವುದೋ ಇನ್ನೂ ಅಡಿಕೆ ಗಿಡ ಇಕ್ಕಿದಾರಲ್ಲ, ಇನ್ನೂ 2 ವರ್ಷ ಆದಮೇಲೆ ಬರ್ತಾವಲ್ಲ ಆ ಗಿಡಗಳು ಕೊಟ್ಟಿದ್ದಾರೆ. ಮತ್ತು 1 ಎಕರೆ ಬೀಳು ಕೊಟ್ಟಿದ್ದಾರೆ. ಅದರಲ್ಲಿ ಏನಾದರೂ ಹಾಕ್ರಿ ಅಂತ ಹೇಳ್ತು. ಅದಕ್ಕೆ ಬಾಳೆ ಹಾಕೋಣ ಅಂತ ಹೇಳಿ, ಬಾಳೆ ಗಿಡನ ಸೆಡೆ ಗಿಡನ ಏನಾದರೂ ಹಾಕ್ಬಿಡೋಣ ನಾವು ಅಂತ ಹೇಳಿ. ಅಲ್ಲ, ಇನ್ನೊಂದು ಸ್ವಲ್ಪ ದಿನ ಹೋಗಿದ್ರೆ ಅತ್ಲಾಗ ಮಳೆ ಬಂದಿದ್ರೆ ಎಲೆ ಬಳ್ಳಿ ಚೆನ್ನಾಗಿ ಆಗೋದು. ಇನ್ನೊಂದು ಸ್ವಲ್ಪ ದಿನ ಹಾಕಂತಿದ್ವಿ, ಅತ್ಲಾಗ ಉಳ್ಳ ಹಾಕಿದ್ದೆ ಎಲೆ ಬಳ್ಳಿನ. ಅದಕ್ಕೇನೆ ಅಯ್ಯೋ ಹೆಂಗೋ ನಿಮ್ಮ ಮನೇಲಿ ಹೆಂಗೋ ಆಗುತ್ತೆ ಸುಗುಣ. ನಿಮ್ಮ ಮನೆಯವ್ರು ಹೆಂಗೋ ಅಂಗಡಿ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ತೀಯ, ಹೆಂಗೋ ಅತ್ಲಾಗೆ ಚೆನ್ನಾಗಿ ವ್ಯಾಪಾರನೂ ಆಗುತ್ತೆ ಅಂತ ಹೇಳ್ತೀಯ. ನಮ್ಗಿನ್ನೇನಮ್ಮ, ನನ್ನ ಗಂಡ ಕೂಲಿ ಮಾಡಬೇಕು, ನಾವು ತಿನ್ನಬೇಕು. ಅದಕ್ಕೆ ನಾವು ಕೂಲಿ ಮಾಡ್ಕೊಂಡು ಇರೋದ ನೋಡೋಕ್ಕಾಗ್ದಲೆ ನಮ್ಮ ಚಿಕ್ಕಮ್ಮ ಅವರೇ 2 ಎಕರೆ ಹೊಲ ತಗೊಂಡ್ರಮ್ಮ, ಮಾಡ್ಕೊಂಡು ಇರಮ್ಮ ಅಂತ ಹೇಳಿ ಅವರೇ ಒಳ್ಳೆ ಮನಸ್ಸಿಂದ ಹೇಳಿದ್ದಾರೆ. ಅದಕ್ಕೇನೆ ಇನ್ಯಾಕತ್ತ ಸುಮ್ಮನೆ ಹೊಲ್ದಾಗ ಕಂಡರ್ಗಿನ್ನೇನು ಮಾಡೋದು, ಹೊಲ್ದಾಗೆ ಮಾಡ್ಕೊಂಡಿರೋಣ ಅಂತ ಹೇಳಿ. ಸರಿ ಆಯ್ತು ಹೇಳು. ಅಲ್ಲ ಇವಳು ಯಾರೇ ಸುಗುಣ? ನಮ್ಮ ಚೈತ್ರಕ್ಕ ಇಲ್ವೇ? ಅವರಪ್ಪ 2 ಮದುವೆ ಅಂತೆ ಆಗಿರೋದು. ಹಿರಿಯ ಹೆಂಡತಿ ಮಗಳಂತೆ ಇವಳು ಬಂದಿದ್ದಾಳೆ. ನಾನು ಎಲೆ ಬಳ್ಳಿನ ಅವ್ರ ತೋಟದಲ್ಲೆಲ್ಲ ಹಾಕಿದ್ದೆ. ಅದಕ್ಕೇನೆ ಇವಾಗ ಬಾಳೆ ಹಾಕ್ತಾಳಂತೆ ಇವಳೊಬ್ಳು. ಈ ಮನೆಯ ಮುಂದೆ ಬೇರೆ ಬಂದು ಇವಾಗೆಲ್ಲ ಹಾಳು ಮಾಡಿ ಇಕ್ತಾ ಇದ್ದಾಳೆ. ಇವಳು ಯಾಕನ ಬಂದ್ಲಪ್ಪ. ನಾನು ಇವಳಿಂದ ಏನೂ ತೊಂದರೆ ಆಗೋದಿಲ್ಲ ಅಂತ ಅಂದ್ಕೊಂಡೆ. ಎಲೆ ಬಳ್ಳಿ ತೆಗಿ ಅಂತ ಇದ್ದಾಳೆ. ಹೆಂಗು ಎಲೆ ಬಳ್ಳಿಲಿ ಚೆನ್ನಾಗಿ ದುಡ್ಡಾಗೋದು. ಇವಳು ಬೇರೆ ಯಾರೋ ಬಂದ್ಲಲ್ಲ. ನಾನು ಹೋಗಿ ಲಕ್ಷ್ಮಣಕ್ಕಂತಾಗೆ ಮಾತಾಡ್ತೀನಿ. ಹೋಗಿ ಲಕ್ಷ್ಮಟ್ಟಿಗೆ ಮಾತಾಡ್ಕೊಂಬರ್ತೀನಿ. ಇನ್ನು ಸ್ವಲ್ಪ ದಿನ ಹೋದರೆ ಮಳೆಗಾಲ ಬಂದರೆ ಅಕ್ಕ ಚೆನ್ನಾಗೇ ಬರ್ತಾವೆ ಕಣೆ ಎಲೆ ಬಳ್ಳಿ. ಇನ್ನೂ ಇವಾಗಿನೂ ಹಾಕಿದ್ದೀನಿ, ಭಾಳ ಹಾಕಿದ್ದೀನಿ. ತೆಗಿ ಅಂತ ಹೇಳೋಗ್ತಾಳಲ್ಲ. ಇವಳು ಎಷ್ಟರ ಮಟ್ಟಿಗೆ ಇರಬೇಡ. ಹೆಂಡತಿ ಮಗಳೇನು ಹೋಗಿ ಹೇಳ್ಬಾ. ಹೆಂಡತಿ ಮಗಳು ಅವಳಿಗೆ ಯಾಕೆ ಕೊಡ್ತೀಯಮ್ಮ ನೀನು, ನಾನೇ ಮಾಡ್ಕೊಂಡಿರ್ತೀನಿ ಅಂತ ಹೇಳು. ಅಷ್ಟೇನೆ ನೋಡು. ಇವಳು ಯಾಕೆ ಬಂದಿದ್ದಾಳತ್ತು? ಇವಳು ಸುಮ್ಮನೆ ಎಲ್ಲನ ಇರೋದು ಬಿಟ್ಟು. ಅಲ್ಲ, ಹೆಂಡತಿ ಮಗಳಿಗೆ ಎಮ್ಮೆ ಯಾಕೆ ಕೊಡ್ತಾಳೆ? ಸುಮ್ಮನಿರಬೇಕು. ಇವ್ರ ಮಗಳಿಗೇನೆ ಕೊಟ್ಕೊಂಡು ಅವಳು ಇದ್ದಾಳಲ್ಲ ಚೈತ್ರ, ಅವಳಿಗೆ ಕೊಟ್ರ ಆತು. ಅಯ್ಯೋ ಇವರು ಇಷ್ಟು ದಿನ ಎಲ್ಲಿದ್ರೋ ಏನೋ. ಇವಾಗ ಏನಂಗೇನೆ ನಾನು ತೆಗಿಯಲ್ಲ. ಇನ್ನೂ ಇವಾಗಿನ ಹಾಕಿದ್ದೀನಿ ಎಲೆ ಬಳ್ಳಿನ, ತೆಗಿಯಲ್ಲ ಕಣೆ ಶಿಲ್ಪ ಅಂತ ಹೇಳ್ತೀನಿ. ಏನು ಮಾಡೋಣ, ಇವಳೊಬ್ಳು ಬಂದು ನನಗಂಗೆ ಎಲೆಗೆ ಚೆನ್ನಾಗಿ ದುಡ್ಡಾಗೋದು. ಏನಾನು ಒಂದು ಒಳ್ಳೇದು ಮಾಡ್ಬೇಕಂದ್ರೆ ಇವಾಗ ನೋಡು ಹೆಂಗೆ ದುಡ್ಕೊಂತಾರೆ ಎಂಬುದು ಹೊಟ್ಟೆ ಕಿಚ್ಚಿಗೆ. ಆ ಎಮ್ಮೆ ಇವಳೇನಾನ ಚೈತ್ರ ಏನಾನ ಹೇಳಿದ್ಲೇನೋ ನಾವು ಬೇರೆ ಬಂದಿರೋದಕ್ಕೆ ಈ ಚೈತ್ರಕ್ಕ ಏನಾದರೂ ಹೇಳಿರ್ಬೇಕು ಅಂತ ಅನ್ನಿಸ್ತೈತೆ ನನಗೇನೋ ಸಾಮಾನ್ಯ. ಬೇರೆ ಬಂದ್ವಲ್ಲ ಅದಕ್ಕೆ ನಮ್ಮಲ್ದಾಗ ಹೆಂಗೂ ಬೆಳ್ಕೊಂತಾಳೆ ಅಂತ ಹೇಳಿ ಹೊಟ್ಟೆ ಕಿಚ್ಚಿಗೆ ಹೇಳಿರ್ಬೇಕು. ಹೇಳಿರ್ತಾಳೆ ಹೇಳಿ ಇವಳೇನು ಹಿರೇ ಹೆಂಡತಿ ಮಗಳಮ್ಮ. ಇವಳಿಗೆ ಕೊಡಲಿಲ್ಲ ಅಂದ್ರೂ ನಡೆಯೋದು. ಅವ್ರೇನು ಇವರಿಗೆ ಹೆಂಗೆ ದೊಡ್ಡದಾಗಿ ತೋರಿಸ್ಕೊಂಬ ಕೊಟ್ಟಿರ್ಬೇಕಾರ ಅಮ್ಮಯ್ಯ. ಸ್ವಲ್ಪ ಯಾರನ್ನ ಚೆನ್ನಾಗಿದ್ರೆ ಸಹಿಸ್ಕೊಂಬಲ್ಲಪ್ಪ ಈ ಜನ. ಏನಾದ್ ಸುಗುಣ? ಅಲ್ಲ ಕಣ್ರಿ, ಆಲೇನೆ ಹೊಲನ ಚೈತ್ರಕ್ಕರಮ್ಮ ಹಿರೇ ಹೆಂಡತಿ ಮಗಳಿಗೆ ಕೊಟ್ಟೈತಂತೆ.
ಅವಳು ಏನೋ ಬಾಳೆ ಹಾಕ್ತಾಳಂತೆ. ಸುಗುಣ ನೀನು ಎಲೆ ಬಳ್ಳಿನ ಹಾಕ್ಬೇಡ ಅಂತ ಹೇಳೋಗಕ್ಕೆ ಬಂದೈತಿ. ಎಲೆ ಬಳ್ಳಿ ಯಾರು ಹಾಕಿರೋದು ಅಂತ ಕೇಳ್ತಂತೆ. ಅದಕ್ಕೇನೆ ಹಿಂಗೆ ಸುಗುಣ ಅಂತ ಹೇಳಿದ್ಕೆ ಅದಕ್ಕೆ ಹಾಕ್ಬೇಡ, ನನ್ನ ಸೈಡೇನೋ ಬಾಳೆನೋ ಏನಾನ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳೋತು. ನೋಡಪ್ಪ ಎಂತೆಂಥ ಜನ ಅವ್ರು ಕೊಟ್ರು ಅವ್ರು ಹೊಲ್ದಾರು ಇವ್ರು ಯಾರೋ ಬಂದು ಮೂರನೇವ್ರು ಕೇಳ್ತಾರೆ. ಹಿರಿಯ ಹೆಂಡತಿ ಮಗಳು ಏನು ಕೊಡಲಿಲ್ಲ ಅಂದ್ರೆ ನಡೆಯೋದಪ್ಪ, ಹೋಗಿ ಹೋಗಿ ಇವಳಿ ಕೊಟ್ಟವ್ರಿ. ಅವ್ರು ಇಷ್ಟು ದಿನ ಬರಲ್ಲ ಅಂತ ಹೇಳ್ತಾ ಇದ್ರು ಸುಗುಣ. ಅದು ಯಾಕೆ ಬಂದ್ರೋ ಏನೋ ಗೊತ್ತಿಲ್ಲ, ಇಷ್ಟು ದಿವಸ ಇಲ್ಲಿಗೆ ಬರೋದೇ ಇಲ್ಲ, ಇಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ರು. ಇವ್ರಿಗೂ ಅವ್ರಿಗೂ ಏನೋ ಒಂದು ಸ್ವಲ್ಪ ಕಿರಿಕಾಗಿತ್ತಂತೆ ಅವಾಗೆ, ಅದಕ್ಕೆ ಅವ್ರು ಬರ್ತಾ ಇರಲಿಲ್ಲ. ಇವಾಗ ಹಂಗೆ ಚೆನ್ನಾಗಿದ್ದಾರೇನೋ ಅದಕ್ಕೆ ಕೊಟ್ಟಿದ್ದಾರೆ. ಅಯ್ಯೋ ಎಲೆ ಬಳ್ಳಿಗೆ ಚೆನ್ನಾಗಿ ದುಡ್ಡಾಗೋದಲ್ವೇನು ಸುಗುಣ? ಹ್ಞೂ ರೀ, ಇವಾಗ ಒಂದು ಅದ ಮಳೆ ಬಂದಿದ್ರೆ ಎಲೆ ಎಲ್ಲ ಸಖತ್ತಾಗೋದು. ಈ ಬಿಸಿಲಿಗೆ ಒಂದು ಸ್ವಲ್ಪ ಇದಾಗೋದು ಎಲೆ. ಇವಾಗ ಚೆನ್ನಾಗಿ ರೇಟ್ ಐತೆ ಎಲೆ. 100-120 ರೂಪಾಯಿ ಕಟ್ಟು. ಎಲೆ ಇವಾಗ ಬೇರೆಯವ್ರು ಮಾರೋದು, ನಮ್ಮ ಹತ್ರನೇ 100 ರೂಪಾಯಿ ತೊಗೊಂಡೋಗ್ತಾ ಇದ್ದಾರೆ. ಹೆಂಗಲ್ಲ ಅಂದ್ರೆ ಒಂದು ಸತಿ ಎಲ್ಲ ಕಟ್ ಮಾಡಿದ್ರೆ ಒಂದು 30-50 ಕಟ್ಟು ಎಲೆ ಆಗೋದು. ಒಂದು 50 ಕಟ್ಟಾದರೂ ಎಲೆ ಆಗೋದು. ಒಂದು 50 ಕಟ್ಟು ಎಲೆಗೆ ಹೆಂಗೋ ಅತ್ಲಾಗ ನನ್ನ ಮನೆ ಖರ್ಚಿಗೂ ಎಲ್ಲ ಹಂಗೆ ದುಡ್ಡು ಆಗೋದು. ಏನು ಚೆನ್ನಾಗಿ ಆಗಬೇಕಾದ್ರೆ ಒಂದು 100 ಕಟ್ಟು, 150, 200 ಕಟ್ಟು ತಕ ಮಾರಿದ್ದೀನಿ ಅಕ್ಕ. ಚೆನ್ನಾಗಾಗುತ್ತೆ ಕಣೆ ಎಲೆ ಬಳ್ಳಿಯಲ್ಲಿ. ಮಣ್ಣು ಚೆನ್ನಾಗೈತೆ ಅವ್ರದ್ದು, ಅದಕ್ಕೆ ಚೆನ್ನಾಗಾಗುತ್ತೆ. ನೋಡಪ್ಪ, ಈ ಬೇರೆ ಬಂದಾಗ ಏನೋ ಒಂದು ಮಾಡ್ಕೊಂಡು ತಿನ್ನೋಣಂದ್ರೆ ಯಾವುದಾದ್ರೂ ಒಂದು ಏನೋ ಒಂದು ಮಾಡೋಣ ಅಂತ ಹೋಗ್ತೀವಿ, ಅದೇನೋ ಒಂದು ಆಗುತ್ತೆ. ಬಿಡತ್ಲಾಗ ಆಡ್ಕೆ ಸೊಸಿನೇ ಅವನ್ನೇ ಚೆನ್ನಾಗಿ ಬೆಳೆಸು, ಇನ್ನೇನು ಮಾಡೋಕ್ಕಾಗುತ್ತೆ. ನಮ್ಮದೇ ಹೊಲ ಇದ್ದಿದ್ರೆ ಯಾರ್ದು ಕೈಕಾಲು ಹಿಡಿಯೋಂಥ ಪರಿಸ್ಥಿತಿ ಇರಲಿಲ್ಲಪ್ಪ. ನಮ್ಮದು ಹೊಲ ಇಲ್ಲೋದಕ್ಕೆ ಅಲ್ವೇ ಇವಾಗ ಹಿಂಗ ಮಾಡ್ತಾ ಇರೋದು ನಾವು. ಕಂಡರ್ದ ಹೊಲದಾಗೆ ಹಾಕಿ ಬೆಳ್ಕೊಂಬಂಥ ಪರಿಸ್ಥಿತಿ ಇರೋದು. ನಮ್ದು ಹೊಲ ಇದ್ದಿದ್ರೆ ಯಾವುದು ಆಗ್ತಿರ್ಲಿಲ್ಲ. ಹಂಗ ಒಂದ್ಸತಿ ಹೇಳು, ಹೋಗಿ ಹಿಂಗೆ ಕಣಮ್ಮ ಈ ಸತಿ ಮಾಡಿ ಬಂದರೆ ಚೆನ್ನಾಗಾಗುತ್ತೆ ಎಲೆದು. ಇನ್ನೇನು ಎಲೆ ಬಳ್ಳಿ ಎಲ್ಲ ತೆಗಿಯೋಣ, ಎಲೆ ಚೆನ್ನಾಗಿ ರೇಟ್ ಸಿಗುತ್ತೆ. ಇವಾಗೆಲ್ಲ ಮದುವೆ ಎಲ್ಲ ಇದಾವಲ್ಲ, ಬಸವ ಜಯಂತಿ ಎಲ್ಲ ಆಗೋವರೆಗೂ, ಇನ್ನು ಆಷಾಢ ಬರೋವರೆಗೂ ಚೆನ್ನಾಗೆ ರೇಟ್ ಸಿಗುತ್ತೆ ಎಲೆ ರೇಟು. ಎಲ್ಲ ಮದುವೆ ಅವು ಇವು ಫಂಕ್ಷನ್ಗಳು ಜಾಸ್ತಿ ಮಾಡ್ತಾರಲ್ಲ ಸುಗುಣ, ಅದಕ್ಕೆ ಚೆನ್ನಾಗಿ ರೇಟ್ ಸಿಗುತ್ತೆ ಕಣೆ. ಆಗಳ ಅಮ್ಮನೂ ಬಂತು, ಬಾರಮ್ಮ ಬಾ. ಏನತ್ತೆ ಚೆನ್ನಾಗಿದೀಯಾ? ಚೆನ್ನಾಗಿದ್ದೀವಳೆ ಅಂದರೆ ಹೋಗಿ ಬಸ್ಸೇ ಸಿಗಲಿಲ್ಲ. ಎದ್ದಾಗ ಬಂದಾಳು, ಬಸ್ಸೇ ಸಿಗಲಿಲ್ಲ. ನಾನು ಫೋನ್ ಮಾಡಿದ್ದೆ ಕಣ್ರಿ, ಬಾರಮ್ಮ ಬೇರೆ ಮನೆ ಮಾಡ್ತೀವಿ ಅಂತ ಹೇಳಿ ಫೋನ್ ಮಾಡಿದ್ದೆ. ಆಲೋಕಶಾಸ್ತ್ರ ಅಲ್ಲೇ ಬೆಳಗಿನ ಜಾವ 5 ಗಂಟೆಗೆ ಮಾಡ್ರಿ, ಪೂಜೆ ದಿನ ಚೆನ್ನಾಗೈತೆ, ಟೈಮ್ ಚೆನ್ನಾಗೈತೆ ಅಂತ ಹೇಳಿದ್ರು. 5 ಗಂಟೆಗೆ ಆಲೋಕಿಸಿದ್ವಿ. ಬಾರಮ್ಮ ಬಾ, ಕುಕಬ್ಬ ಬಸ್ ಸಿಗ್ಲಿಲ್ವೇನು? ಪ್ರವೀಣ ಬರಲಿಲ್ಲನಮ್ಮ? ಬಂದಮ್ಮ ಅಲ್ಲಿ ಟೌನ್ನಾಗೆ ಅಲ್ಲಿ ಆತ ಅಪ್ಲಿಕೇಶನ್ ಹಾಕ್ಬರ್ಬೇಕು ನಾನು, ಹೋಗಮ್ಮ ಹಂಗೆ ಬರ್ತೀನಿ ಅಂತಂದ. ಅದಕ್ಕೆ ಬಂದೆ. ಏನೋ ಅಪ್ಲಿಕೇಶನ್ ಹಾಕ್ಬೇಕಂತ ಯಾವುದೋ ಸ್ಕಾಲರ್ಶಿಪ್ಪಿಂದ, ಅದಕ್ಕೆ ಬರ್ತೀನಿ ಕಣಮ್ಮ ಅಂತ ಅಂದ. ಸಾಯಂಕಾಲದಷ್ಟೊತ್ತಿಗೆ ಬಾರಪ್ಪ ನೀನು ಅಲ್ಲಿಗೆ ಹೋಗ್ಬೇಡ, ಸುಗುಣಕರ್ ಬೇರೆ ಮನೆ ಮಾಡ್ಯವ್ರಂತೆ ಅಂತಂದೆ, ಬರ್ತೀನಿ ಕಣಮ್ಮ ಅಂತ ಅಂದ. ಬಾ ಕುಕ್ಕಬ, ಬಿಸಿಲ ಬಂದಿದ್ದೀಯೇನೋ ಸಾಕಾಗೈತಿ, ಬಾ ಕುಕ್ಕಬ. ತಣ್ಣಗೈತಪ್ಪ ಮನೆ ಅಂತೂ ಚೆನ್ನಾಗೈತೆ ಸುಗುಣ. ನನಗೆ ಗೊತ್ತಿರಲಿಲ್ಲ. ನಾನು ಅಲ್ಲಿಗೆ ಹೋದ್ನ ಚೈತ್ರನ ಮಂತಕ್ಕೆ, ಚೈತ್ರಂಗಂದ್ಲು ಆಗ ಅಲ್ಲ ಮನೆಯಾಗ ಇದಾರೆ ಹೋಗಾಂಟಿ ಅಂತಂದ್ಲು. ಅದಕ್ಕೆ ನಾನು ಬಂದೆ. ಅಮ್ಮಣಿನೇನು ಆಡಾಡಿಸ್ತಿದ್ರಮ್ಮ ಮೊಮ್ಮಗಳನ್ನ, ಅಜ್ಜಿ ಮೊಮ್ಮಗಳು ಎಲ್ಲ ಆಟ ಆಡ್ತಿದ್ರು. ಏನಂಗೇನೆ ಅಜ್ಜಿ ತಾಯಿಗೆ ಕುಲು ನಗಾಡೋದು ಅಮ್ಮಣ್ಣಿ ಎಲ್ಲನ ಚೆನ್ನಾಗೆ ಆಟ ಆಡಿಸ್ತಿದ್ರಮ್ಮ. ಇರೋಳೊಬ್ಳು ಮೊಮ್ಮಗಳು ಚೆನ್ನಾಗಿ ಆಟ ಆಡಿಸ್ತಾರೆ. ಸುಗುಣ ಅಂಗಡಿ ಮಾಡೋಣ ಇವತ್ತು? ಬಿಡ್ರಿ ಅತ್ಲಾಗೆ, ಇವತ್ತು ಇನ್ನೇನು ಮಾಡ್ತೀರಾ? ಏನಾನ ಪಾಯಸ ಗೀಸ ಮಾಡಿ, ಇವತ್ತು ಹೆಂಗೋ ಹಾಲು ಉಗ್ಸಿದೀವಲ್ಲ, ಪಾಯಸ ಗೀಸ ಮಾಡಿ ಏನಾದರೂ ಮಾಡ್ತೀನಿ. ಊಟ ಮಾಡ್ಕೊಂಡು ಇನ್ನೇನು ಇವತ್ತು ರಜಾ ಮಾಡಿಬಿಡ್ರಿ. ಇನ್ನೇನು ಹೆಂಗು ಇವತ್ತು ಅಷ್ಟೊಂದು ಜನ ಬರಲ್ಲ ಅಂತ ಅನಿಸುತ್ತೆ. ಭಾನುವಾರಲೇ ತುಂಬ ರಶ್ ಸುಗುಣ. ಭಾನುವಾರಲೇ ರಶ್ ಕಣೆ. ಅಯ್ಯೋ ರಶ್ ಆದರೂ ಆಗುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಇವತ್ತು ಒಂದಿನ ರಜಾ ಮಾಡ್ರಿ, ಅಕ್ಕರ ಅಮ್ಮರೆಲ್ಲ ಬಂದಿದ್ದಾರೆ. ಹೆಂಗೋ ಹಾಲು ಉಗ್ಸಿದೀವಿ, ಮನೆ ಗೃಹ ಪ್ರವೇಶ ಮಾಡ್ದಂಗೆ ಆಗೈತೆ. ಹೆಂಗೋ ಅತ್ಲಾಗೆ ಮನೆ ಚೆನ್ನಾಗೈತಲ್ವೇ, ತಣ್ಣಗೆ. ಸಖತ್ತ ತಣ್ಣಗಿರುತ್ತೆ ಕಣ್ರಿ ಇದು. ಈ ಮನೆ ಸ್ವಲ್ಪ ಗಾಳಿ ಬೆಳಕು ಎಲ್ಲ ಚೆನ್ನಾಗೈತಲ್ಲ, ಚೆನ್ನಾಗೆ ತಣ್ಣಗಿರುತ್ತೆ. ಮೇಲೆ ಬೇರೆ ಸ್ವಲ್ಪ ಮಾಳಿಗೆ ಮನೆ ಚೆನ್ನಾಗೈತಿ. ಏನು ಸೋರಲ್ಲ ಏನಿಲ್ಲ, ಒಟ್ಟಿನಲ್ಲಿ ತಣ್ಣಗೆ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಬೇರೆ ಇರೋದಕ್ಕೆ ತುಂಬ ಖುಷಿ ಆಗುತ್ತೆ. ನಮ್ಮ ಅಕ್ಕರ್ಗೂ ಹಂಗೇನೆ, ನನ್ನ ತಂಗಿ ಮನೆ ಅಂತ ಹೇಳಿ ನಮ್ಮ ಅಕ್ಕರ್ಗೂ ರಾಜಾರೋಷವಾಗಿ ಬರ್ತಾರೆ. ಅವ್ರಿಗೂ ಇನ್ನೂ ಸ್ವಲ್ಪ ದಿನ ಇರಬೇಕು ಅಂತ ಅನಿಸುತ್ತೆ. ನಮ್ಮ ಅಮ್ಮಂಗೂ ಅಷ್ಟೇ, ನನ್ನ ಮಗಳ ಮನೆ ಅಂತ ಬರುತ್ತೆ, ಹೋಗ್ತಾ ಇರುತ್ತೆ. ಅವ್ರಿಗೂ ತುಂಬ ಚೆನ್ನಾಗಿರ್ತಾರೆ. ಅದೇ ಆ ಮನೆಗೆ ಎಲ್ಲರೂ ಒಟ್ಟಿಗೆ ಇದ್ದರೆ, ಅಯ್ಯೋ ಅವ್ರ ಅತ್ತೆ ಮಾವ ಏನು ಅನ್ಕೊಂತಾರೋ, ಅವ್ರ ಭಾವ ಏನು ಅನ್ಕೊಂತಾರೋ, ಅವ್ರ ಅಕ್ಕ ಏನು ಅನ್ಕೊಂಬತ್ತೋ, ಅವರೆಲ್ಲ ಇದ್ರೆ ಒಂಥರ ಎಂಥವ್ರಿಗೆ ಆಗಲಿ. ಹೆಂಗೋ ನಾವು ಬೇರೆ ಮನೆ ಮಾಡಿರೋದಕ್ಕೆ ನಮ್ಮ ಅಕ್ಕರಿಗೆಲ್ಲ ತುಂಬ ಖುಷಿ ಆಗೈತೆ, ನನಗೂ ತುಂಬ ಖುಷಿ ಆಗೈತೆ ಬೇರೆ ಇರೋದಕ್ಕೆ. ಹೆಂಗೆ ಅತ್ಲಾಗ ನೆಮ್ಮದೇ ಇರ್ಬೋದು. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.